ಕಳೆದ ತಿಂಗಳು ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದಿದ್ದಂತಹ ಟ್ರಿಬಲ್ ಮರ್ಡರ್ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಟ್ರಿಬಲ್ ಮರ್ಡರ್ ಆಗಿದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಅಮ್ಮ, ಅಜ್ಜಿ, ಮಾವನನ್ನ ಕೊಂದು ಯುವಕ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ಘಟನೆಯಾಗಿದೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ ಮೃತರಾಗಿದ್ದಾರೆ. ಮಾನಸಿಕ ಆರೋಗ್ಯದಿಂದ ಪ್ರಶಾಂತ್ ಬಳಲ್ತಿದ್ದ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಇನ್ನು ಆರೋಪಿ ಪ್ರಶಾಂತ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಎನ್ನುವ ಮಾಹಿತಿ ಕೂಡ ಇದೆ. ಮೂವರನ್ನು ಕೊಲೆ ಮಾಡಿ ಪ್ರಶಾಂತ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮರಣೋತ್ತರ ಪರೀಕ್ಷೆಗೆ 4 ಮೃತದೇಹವನ್ನು ರವಾನಿಸಲಾಗಿದೆ. ಇದಾರಲ್ಲ ಬೀಗ್ರು ಏನು ಅನ್ನೋದು ಗೊತ್ತಿಲ್ಲ. ನಮಗೂ ಫೋನ್ ಬಂದ್ಮೇಲೆ ನಾವು ಬಂದಿದ್ದು. ಇಲ್ಲ ಏನ್ ಗಲಾಟೆ ಇಲ್ಲ. ಅವ್ರ ಕಾರ್ ಡ್ರೈವರ್. ಅವರು 4 ಜನ ಇದ್ರು. ಅವ್ರ ತಾಯಿ, ಅವ್ರ ಅಜ್ಜಿ, ಅವ್ರ ಮಾವ, ಅವ್ರ ಪ್ರಶಾಂತ್. ಅವ್ರು ಏನೋ ಕೆಲ್ಸಕ್ಕೆ ಹೋಗೋರು. ಅವ್ರ ತಾಯಿ ಅವ್ರೆಲ್ಲರೂ ಕೆಲ್ಸಕ್ಕೆ ಹೋಗೋರು. ಯಾರು ಮನೆ ತಗೊಳ್ತಾ ಇರ್ಲಿಲ್ಲ. ಅವ್ರ ತಂದೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಹೋದ್ಮೇಲೆ ಈ ತರ ಆಗಿದೆ. ನಮ್ಗೆ 9 ಗಂಟೆ ಗೊತ್ತಾಯ್ತು. ಈ ದಿನ ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಮಾಹಿತಿ ಬರುತ್ತೆ. ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು ಸಾವಾಗಿದೆ ಅಂತೇಳಿ ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆದ ಮೇಲೆ ಪೊಲೀಸರಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ, ತಾಯಿ ಮತ್ತು ಒಂದು ಅಜ್ಜಿ ಮತ್ತು ಮಾವ ಮತ್ತು ಮಗ ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನ ಚಿಕ್ಕಣ್ಣವರಿದ್ದಾರೆ. ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವ್ರ ಹೆಂಡತಿ, ಅವರ ಮಾಮಯ್ಯ ಮತ್ತು ಅವರ ಅತ್ತೆ ಇರುವಂಥದ್ದು. ಮತ್ತು ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾಯಿದೆ. ಮತ್ತು ಅವ್ರು ಬಂದು ನೋಡಿದಾಗ 2 ದೇಹಗಳು ಬಾಗಿಲು ತಗೊಂಡಿರ್ತಾರೆ. ಮತ್ತು ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಂಡಿರುತ್ತೆ. ಅದನ್ನೇ ಇವರು ಮಾಹಿತಿನ ಪರಿಶೀಲಿಸಿರ್ತಾರೆ ಮತ್ತು ಅವರ ಮನೆಗಳಿಗೆ ಉತ್ತರ ಕೊಟ್ಟಿರ್ತಾರೆ. ಇಲ್ಲಿ ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನಾದರೂ ಸೋದರ ಮಾವ ಇದ್ದ, ಅವನು ಕೂಡ ದೇಹ ಹೊರಗಡೆ ಬಂದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚದಂಥ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಕೃತ್ಯ ಮಾಡಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದ್ರೆ ಅಥವಾ ಏನೋ ಅಂತ ತನಿಖೆಯನ್ನು ಈಗ ಮಾಡಬೇಕು. ಸರ್, ಈಗ ಅವರು ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾರೆ ಇಲ್ಲ, ಆ ಥರ ಏನು ಇದು ಮಾಹಿತಿ ನಮಗಿಲ್ಲ. ಅವರು ನೋಡಿದ್ದಂಥ ಮೊದಲನೇ ವ್ಯಕ್ತಿಯೇ ಈಗ ಏನು ಸೀನ್ ನೋಡಿದ್ರು ಅದನ್ನು ಹೇಳಿದ್ದಾರೆ. ಹಾಗಾಗಿ ತನಿಖೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಏನಾದ್ರು ಮಾಹಿತಿ ಇದ್ದರೆ ಸ್ಥಳೀಯರಿಂದ ಮಾಹಿತಿ ತಗೊಳ್ತೀವಿ. ಗಲಾಟೆ ಆಗ್ತದೆ ಈಗ ಇನ್ನೂ ತನಿಖೆ ಈಗಷ್ಟೇ ಶುರು ಮಾಡಬೇಕಾಗಿರೋದ್ರಿಂದ ಮುಂದುವರೆದಂತ ಅವೆಲ್ಲ ನಾವು ಗೊತ್ತಿರಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸುವಂತಹ ರೀತಿಯಲ್ಲಿ ಮತ್ತೊಂದು ಟ್ರಿಬಲ್ ಮರ್ಡರ್ ಆಗಿದೆ. ಈ ಕೊಲೆಗೆ ಕಾರಣ ಏನು? ಈ ಕೊಲೆ ಆಗೋದಕ್ಕೂ ಮುನ್ನ ಕುಟುಂಬಸ್ಥರು ಹಾಗೂ ಆರೋಪಿ ಪ್ರಶಾಂತ್ ನಡುವೆ ಏನಾದರೂ ಗಲಾಟೆ ಆಗಿತ್ತಾ ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ಈಗಾಗಲೇ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹದ್ದು. ಕುಟುಂಬಸ್ಥರ ಬಳಿ ಮಾಹಿತಿಯನ್ನ ಕೂಡ ಕಲೆ ಆಗ್ತಾ ಇರುವಂತಹದ್ದು. ಈ ಹಿಂದೆ ಏನಾದ್ರೂ ಪ್ರಶಾಂತ್ ಜೊತೆಗೆ ಏನು ಈ ಕುಟುಂಬದ ಜೊತೆಗೆ ಏನಾದ್ರೂ ವೈಮನಸ್ಸಿತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಇಂದು ಬೆಳಗಿನ ಜಾವ ಏನು ಎಂದಿನಂತೆ ಪ್ರಶಾಂತ್ ತಂದೆ ಚಿಕ್ಕಣ್ಣ ಎದ್ದು ಕೆಲಸಕ್ಕೆ ಹೋದ ನಂತರದಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು. ಆ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಆತ ಮೇಲಿದ್ದಂತಹ ತನ್ನ ಭಾವ ಏನಿದ್ದಾನೆ ಆತನ ಜೊತೆಯಲ್ಲಿ ಸಣ್ಣ ಪುಟ್ಟ ಜಗಳ ಆಗುತ್ತೆ ಸತೀಶ್ ಜೊತೆಯಲ್ಲಿ. ಆ ಜಗಳ ವಿಕೋಪಕ್ಕೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಮಚ್ಚನ್ನ ತೆಗೆದುಕೊಂಡು ಹಲ್ಲೆ ಮಾಡ್ಲಿಕ್ಕೆ ಯಾವಾಗ ಪ್ರಶಾಂತ್ ಮುಂದಾಗ್ತಾನೆ, ಆ ಒಂದು ಸಂದರ್ಭದಲ್ಲಿ ಕೆಳಗಡೆ ಇದ್ದಂತ ಅಜ್ಜಿ ಜೊತೆಗೆ ತಾಯಿ ಮಂಗಳಮ್ಮ ಜೊತೆಗೆ ನಂಜಮ್ಮ ಇಬ್ಬರು ಕೂಡ ಬಿಡಿಸ್ಲಿಕ್ಕೆ ಹೋಗ್ತಾರೆ. ಹೋಗ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮಾವನಿಗೆ ಏಕಾಏಕಿಯಾಗಿ ತನ್ನ ಬಳಿ ಅಂದ್ರೆ
ಆತನ ಬಳಿ ಇದ್ದಂತ ಮಚ್ಚಿನಲ್ಲಿ ತಲೆಗೆ ಹೊಡಿತಾನೆ. ತಲೆಗೆ ಹೊಡೆದಂತ ಸಂದರ್ಭದಲ್ಲಿ ರಕ್ತ ಯಾವಾಗ ತೀವ್ರವಾಗಿ ಬರುತ್ತೆ ಆ ಸಂದರ್ಭದಲ್ಲಿ ಕುಸಿದು ಬೀಳ್ತಾನೆ ಸತೀಶ್ ಅನ್ನುವರ ಮೇಲೆ. ಇದನ್ನ ನೋಡಿದಂತಹ ಅಜ್ಜಿ ಜೊತೆಗೆ ಮಂಗಳಮ್ಮ ಏನಿದ್ದಾರೆ ಇಬ್ಬರು ಕೂಡ ಕೆಳಗಡೆ ಓಡಿ ಬರುವಂತ ಒಂದು ಪ್ರಯತ್ನ ಪಡ್ತಾರೆ. ಅಂದ್ರೆ ನಾನು ಸ್ಥಳದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಅವರು ಮೇಲಿಂದ ಕೆಳಗಡೆ ಇಳಿಯುವಂತ ಸಂದರ್ಭದಲ್ಲಿ ಓಡಿ ಬರುವಂತ ಗಾಬರಿಯಲ್ಲಿ ಕೆಳಗಡೆ ಓಡಿ ಬರುವಂತ ಸಂದರ್ಭದಲ್ಲಿ ಮನೆಯ ಬಾಗಿಲ ಬಳಿ ಬಂದು ಕೆಳಗಡೆ ಬೀಳ್ತಾರೆ. ಬಾಗಿಲನ್ನು ಕೂಡ ಹಾಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಮನೆಯ ಬಾಗಿಲು ತೆರೆದು ಒಳಗಡೆ ನುಗ್ತಾನೆ. ಒಳಗಡೆ ನುಗ್ಗದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಏನು ಮಚ್ಚಿನಿಂದ ಅಜ್ಜಿಗೆ ಮೊದಲನೇದಾಗಿ ಹಲ್ಲೆಯನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ಮನಸ್ಸು ಇಚ್ಛೆ ಅಜ್ಜಿಗೆ ಏನು ತಲೆಗೆ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಬಿಡಿಸ್ಲಿಕ್ಕೆ ಹೋದಂತ ತಾಯಿ ಏನು ಕೆಳಗಡೆ ಬಗ್ತಾಳೆ ಮಂಗಳಮ್ಮ ಕೆಳಗಡೆ ಬಗ್ಗಿದ ತಕ್ಷಣವೇ ಆಕೆಯ ಮೇಲೆ ಕೂಡ ಕುತ್ತಿಗೆ ಹಿಂಬದಿಯಾಗೆ ಮಚ್ಚಿನಿಂದ ಹಲ್ಲೆ ಮಾಡಿರುವಂತಹದ್ದು. ಹೀಗಾಗಿ ಸ್ಥಳದಲ್ಲೇ ಇಬ್ಬರು ಕೂಡ ಕುಸಿದು ಬಿದ್ದು ತೀವ್ರ ರಕ್ತಸ್ರಾವದಿಂದ ಒಂದು ಮೃತಪಡ್ತಾರೆ. ಈ ಘಟನೆ ಎಲ್ಲ ಆದ ನಂತರದಲ್ಲಿ ಆತ ಕೂಡ ಏನು ರೂಮಿಗೆ ಹೋಗಿ ಏನು ಪ್ಯಾನ್ಗೆ ನೇಣು ಹಾಕೊಂಡು ಮೃತಪಟ್ಟಿರುವಂತಹದ್ದು. ಒಟ್ಟಾರೆಯಾಗಿ ಈತನಿಗೆ ಮನಸ್ಥಿತಿ ಚೆನ್ನಾಗಿರಲಿಲ್ಲ, ಜೊತೆಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ. ಕಳೆದ 5-6 ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ವರ್ತಿಸ್ತಾ ಇದ್ದ. ಅಂದ್ರೆ ಸಣ್ಣ ಪುಟ್ಟ ಊಟದ ವಿಚಾರಕ್ಕೂ ಕೂಡ ಗಲಾಟೆ ಮಾಡ್ಕೊಳ್ಳುವಂತಹದ್ದು ಈ ರೀತಿಯಾಗಿ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯ ಆಗಿರುವಂತಹದ್ದು. ಇನ್ನು ಕಳೆದ 1 ವರ್ಷದ ಹಿಂದೆ ಮಾವ ಸತೀಶ್ ಏನಿದ್ದಾರೆ ಆತ ಕೂಡ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನ ಮಾನಸಿಕ ಖಿನ್ನತೆಗೆ ಕೊಡಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆತನನ್ನ ಚಿಕಿತ್ಸೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಾತ್ರೆಗಳನ್ನ ಕೊಟ್ರೆ ಮಾತ್ರೆಗಳನ್ನ ಏಕಾಏಕಿ ರಸ್ತೆಗೆ ಬಿಸಾಡಿರುವಂತಹ ಏನು ಪ್ರಶಾಂತ್ ಅಲ್ಲಿಂದ ಓಡಿ ಮತ್ತೆ ಮನೆಗೆ ಬಂದಿರ್ತಾನೆ. ನನಗೆ ಯಾವುದೇ ರೀತಿಯಾದಂತಹ ಮಾನಸಿಕ ಖಿನ್ನತೆ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಜೊತೆ ವಾದ ಮಾಡಿರ್ತಾನೆ. ಅದಾದ ನಂತರದಲ್ಲಿ ಮನೆಯಲ್ಲಿ ಇರ್ತಾನೆ, ಜೊತೆಗೆ ಹೊರಗಡೆ ಹೋಗಿ ನಾನು ಕೆಲಸ ಕೂಡ ಮಾಡ್ತೀನಿ ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ಕ್ಯಾಬ್ ಚಾಲಕ ಕೂಡ ಆಗಿದ್ದ ಈ ಪ್ರಶಾಂತ್ ಅಂತ ಹೇಳಿ ಪ್ರಾಥಮಿಕವಾಗಿ ಗೊತ್ತಾಗಿರುವಂತಹದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆಗೆ ಮುಖ್ಯ ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಸದ್ಯ ಏನು 4 ಜನರ ಮೃತದೇಹ ಇನ್ನು ಮನೆ ಒಳಗಡೆ ಇರುವಂತಹದ್ದು. ಸೋಕೋ ಟೀಮ್ ಜೊತೆಗೆ ಪೊಲೀಸರು ಕೂಡ ಬಂದು ಅಲ್ಲಿ ತನಿಖೆಯನ್ನು ಮಾಡಿದ ನಂತರದಲ್ಲಿ ಅವರ ಒಂದು ಮೃತದೇಹಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಸದ್ಯಕ್ಕೆ ಪೊಲೀಸರು ಮಾಡ್ಕೊಂತಾ ಇರುವಂತಹದ್ದು. ಪ್ರತೀಕ್ಷಾ. ಚಂದ್ರಶೇಖರ್, ನೀವೇ ಹೇಳ್ದಾಗೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಆರೋಪಿ ಪ್ರಶಾಂತ್ ಅಂತ. ಯಾವ ವಿಚಾರಕ್ಕೆ ಖಿನ್ನತೆಗೆ ಒಳಗಾಗಿದ್ರು? ಜೊತೆಗೆ ತನ್ನ ಮಾವನ ಜೊತೆಗೆ ಜಗಳ ಆಗಿದ್ದಕ್ಕೆ ತನ್ನ ಅಜ್ಜಿ ಹಾಗೂ ತಾಯಿಯನ್ನ ಕೊಲ್ಲುವಂತಹ ಮಟ್ಟಕ್ಕೆ ಯಾಕೆ ಹೋಯ್ತು ಅವರ ಮನಸ್ಥಿತಿ? ಖಂಡಿತವಾಗಿ ಪ್ರತೀಕ್ಷಾ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ಈಗಾಗಲೇ ಏನು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಮೊದಲನೇದಾಗಿ ನಾನು ಹೇಳಿದಾಗಲೇ ಮಾನಸಿಕ ಅಸ್ವಸ್ಥತೆ ಮತ್ತೆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ, ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆಯನ್ನ ಮಾಡಿದ್ದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಗೂ ಕೂಡ ಖುದ್ದು ಶಾಕ್ ಆಗಿರುವಂತಹದ್ದು. ಅವರ ಅಕ್ಕಪಕ್ಕದ ಮನೆ ಜೊತೆಗೆ ಕುಟುಂಬಸ್ಥರು ಯಾರಿದ್ದಾರೆ ಅವ್ರನ್ನ ಕೂಡ ಇಲ್ಲಿ ಬಂದು ವಿಚಾರಿಸಿದಾಗ ಅವರು ಕೂಡ ಹೇಳ್ತಾ ಇರುವಂತಹದ್ದು ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಘಟನೆ ಆಗಿದೆ ನಮಗೂ ಕೂಡ ಗೊತ್ತಿಲ್ಲ. ಕಳೆದ ಒಂದು 3-4 ತಿಂಗಳಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಕೂಡ ಇರಲಿಲ್ಲ ಅನ್ನುವಂತಹದ್ದು ಸದ್ಯಕ್ಕೆ ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು. ಪ್ರತೀಕ್ಷಾ.